ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈಗೀಗ ಏನು ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಬರ್ತಾ ಇದೆ KCETದು, ಅದಕ್ಕೋಸ್ಕರ ನೀವೆಲ್ಲ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀರಾ. ಹಾಗೂ ಹಿಂದಿನ ಎಲ್ಲ ವೀಡಿಯೋಸ್ಗಳನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾಕಂದರೆ 1ರಿಂದ ಏನು 7 ವಿಡಿಯೋಗಳಿದೆಯಲ್ಲ, ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಿಕೊಂಡು ಬಂದಿದ್ರೆ ನಿಮಗೆ ಈ ವಿಡಿಯೋ ಕೂಡ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಆ ಎಲ್ಲ ವಿಡಿಯೋಗಳು ಇಂಪಾರ್ಟೆಂಟ್ ಆದಂಥದ್ದು. ಹಾಗೂ ಉಪಕರಣಗಳು, ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತ ವಿಷಯ. ಕೃಷಿ ಉಪಕರಣಗಳನ್ನ ಕೂಡ ಅಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಇಟ್ಟಿರ್ತಾರೆ ನೋಡಿ. ಕೆಲವು ಉಪಕರಣಗಳನ್ನ ಅವರು ತಂದು ಅದೇ ಉಪಕರಣವನ್ನ ಇಡ್ತಾರೆ. ಇಲ್ಲ ಅಂದ್ರೆ ಆ ಉಪಕರಣ ದೊಡ್ಡದಾದಂತ ಭಾರಿ ಗಾತ್ರದಲ್ಲಿ ಇದ್ದರೆ ಅದರ ಇಮೇಜಸ್ ಗಳನ್ನ ಅಲ್ಲಿ ಇಟ್ಟು ಕೆಳಗಡೆ 4 ಆಪ್ಷನ್ಸ್ ಗಳನ್ನ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಹೌದು, ಯಾವುದೇ ಉಪಕರಣಗಳ ಬಗ್ಗೆ ಕೇಳಬಹುದು. ಆ ಎಲ್ಲ ಉಪಕರಣ ಬಗ್ಗೆ ನಾನು ಇದರಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವ ರೀತಿಯಾಗಿ ಆ ಉಪಕರಣಗಳನ್ನ ನೆನಪಿಟ್ಕೊಳ್ಬೇಕು ಹಾಗೂ ಎಲ್ಲಿ ಅದನ್ನ ಬಳಸ್ತಾರೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ. ಯಾಕಂದ್ರೆ ಅಲ್ಲಿ ಎಲ್ಲ ಕ್ವಿಜ್ಗಳಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನೇನು ಬೇಕಾಗತ್ತೆ ಅಲ್ಲ, ಎಲ್ಲ ಡೀಟೇಲ್ಸ್ ಅಲ್ಲಿ ಇರುತ್ತೆ ನೋಡ್ಬೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಯಾವುದೇ ರೀತಿಯಾಗಿ ಸಮಯದ ವ್ಯರ್ಥವನ್ನ ಮಾಡದೆ. ನೋಡಿ, ಇಲ್ಲಿ ಪಾರ್ಟ್ 8 ಕೃಷಿ ಉಪಕರಣಗಳು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಅಂತ ಇದೆ, ನೋಡ್ಕೊಳ್ಬೋದು. ಮೊದಲನೇದಾಗಿ ನಮ್ಮ ಇಕ್ವಿಪ್ಮೆಂಟ್ ಯಾವುದಪ್ಪ ಅಂದ್ರೆ, ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ ಯಾವುದಪ್ಪ ಅಂದ್ರೆ ಟ್ರ್ಯಾಕ್ಟರ್ ಕುಂಟೆ. ನೋಡಿ, ಟ್ರ್ಯಾಕ್ಟರ್ ಕಲ್ಟಿವೇಟರ್ ಅಂತ ಇದನ್ನ ಕರೀತಾರೆ. ಇದನ್ನೆಲ್ಲ ನೀವು ನೋಡಿರ್ಬೋದು. ಇದ ಟ್ರ್ಯಾಕ್ಟರ್ಗೆ ಹಿಂದ್ಗಡೆ ಕಟ್ಟಿ ಈ ರೀತಿಯಾಗಿ ಚೆಕ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೂ ಇದು ಮಣ್ಣನ್ನು ಕೆಬರುತ್ತೆ. ಅಂದ್ರೆ ಈಗ ಮಣ್ಣು ಹಾಗೆ ಬಿಟ್ಟಿರ್ತಾರಲ್ಲ, ಮಣ್ಣು ಒಣಗಿ ಹೋಗಿರುತ್ತೆ, ನೆಲ ಒಣಗಿ ಹೋದಾಗ ಅದನ್ನ ಮಣ್ಣನ್ನ ಸಡಿಲಗೊಳಿಸೋದಕ್ಕೆ, ಮಣ್ಣನ್ನ ಈ ರೀತಿಯಾಗಿ ಕೆಬರಿ ತೆಗೆಯೋದಕ್ಕೆ, ಸಡಿಲವಾಗಿ ಮಾಡೋದಕ್ಕೆ, ಯಾಕಂದ್ರೆ ಬೆಳೆಯನ್ನ ಹಾಕ್ಬೇಕಲ್ಲ, ಅದಕ್ಕೆ ಸಡಿಲಗೊಳಿಸೋದಕ್ಕೆ ಅದನ್ನ ಯಾವುದಾದ್ರೂ ಚೂಪಾದ ವಸ್ತುವಿನಿಂದ ಕೆಬರಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಉಪಕರಣವನ್ನ ಮಾಡಿರ್ತಾರೆ. ಇದನ್ನ ಟ್ರ್ಯಾಕ್ಟರ್ ಕುಂಟೆ ಅಥವಾ ಟ್ರ್ಯಾಕ್ಟರ್ ಕಲ್ಟಿವೇಟರ್ ಅಂತಾರೆ. ಇದರ ಮತ್ತಷ್ಟು ಇಮೇಜಸ್ಗಳು ಕೂಡ ಇದೆ, ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ಗೆ ಇದನ್ನ ಕಟ್ಟಿರ್ತಾರೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಒಂದು ಜಾಯಿಂಟ್ ಇರುತ್ತೆ, ಆ ಜಾಯಿಂಟ್ ಮೂಲಕ ಹಾಕುವ ಮೂಲಕ ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಈ ರೀತಿ ಮುಂದೆ ಹೋಗುತ್ತೆ. ಹಾಗೂ ಇಲ್ಲಿ ಏನು ನೆಲ ಇರುತ್ತೆ ಅಲ್ಲ, ಅದರದ್ದು ಈ ಚೂಪಾದ ಏನು ಮುಂದಿನ ನಾಚ್ ಇರುತ್ತೆ ಅಲ್ಲ, ಅದು ಹತ್ತತ್ತೆ. ಆಮೇಲೆ ಮಣ್ಣು ಸಡಿಲಗೊಳ್ಳುತ್ತೆ, ಮಣ್ಣನ್ನ ನಾವು ಕೆಬರಿ ಮೇಲಕ್ಕೆ ತೆಗೆದುಕೊಳ್ಳಬಹುದು. ಈ ರೀತಿಯಾಗಿ ಇದನ್ನ ಬಳಸ್ತಾರೆ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದ್ರೆ, ಇದು ಕೂಡ ಇನ್ನೊಂದು ರೀತಿಯಾದಂಥದ್ದು ಕಲ್ಟಿವೇಟರ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಬಹುದು, ಇದರ ಆಕಾರ ಬೇರೆ ರೀತಿಯಾಗಿದೆ. ಈ ರೀತಿಯಾಗಿ ಕೊಟ್ಟರೆ ಕೂಡ ಅದು ಟ್ರ್ಯಾಕ್ಟರ್ ಕುಂಟೆ ಅಥವಾ ಟ್ರ್ಯಾಕ್ಟರ್ ಕಲ್ಟಿವೇಟರ್ ಅಂತಾನೆ ಕರೀತಾರೆ. ನೀವು ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಇದೇನಪ್ಪ, ಇದನ್ನ ಅವರು ಹೇಳೇ ಇಲ್ಲ, ಯಾವುದು ಇದು ಯಾವ ಉಪಕರಣ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಮತ್ತೊಂದು ನಿಮಗೆ ಹೇಳುವಂತ ವಿಷಯ ಏನಂದ್ರೆ, ನಾನು ಈಗಾಗಲೇ ಹೇಳಿದಾಗೆ ಅವರು ಈ ಟ್ರ್ಯಾಕ್ಟರ್ ಕುಂಟೆ ಅಥವಾ ಕಲ್ಟಿವೇಟರ್ನೇ ತಂದು ಇಡಬಹುದು ನಿಮ್ಮ ಮುಂದೆ, ಅಥವಾ ಇದರ ಇಮೇಜಸ್ ಗಳನ್ನು ಕೂಡ ಹಾಕ್ಬಹುದು. ನೀವು ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ರೆಡಿ ಆಗಿರಬೇಕು. ಹಾಗೂ ಇಲ್ಲಿ ನೆಕ್ಸ್ಟ್ ಆಗಿ ನೀವು ನೋಡೋದಾದ್ರೆ, ಟ್ರ್ಯಾಕ್ಟರ್ ರೆಕ್ಕೆ ನೇಗಿಲುಗಳು, ನೇಗಿಲ ಅನ್ನೋದನ್ನ ನೀವು ಕೇಳಿರ್ತೀರಾ. ಇದು ನೋಡಿ, ಟ್ರ್ಯಾಕ್ಟರ್ MB ಫ್ಲೋ ಅಂತ ಇಲ್ಲಿ ಇಂಗ್ಲಿಷ್ ನಲ್ಲಿ ಇದಕ್ಕೆ ಕರೀತಾರೆ. ನೋಡಿ, ಇದು ಯಾವ ರೀತಿಯಾಗಿರುತ್ತೆ ಅಂದ್ರೆ, ನೋಡಿ ಈ ಸೈಡ್ ಎರಡು ಪಕ್ಕದಲ್ಲಿ ಈ ರೀತಿಯಾಗಿ ರೆಕ್ಕೆಯ ರೀತಿ ಇದ್ದು, ಇಲ್ಲಿ ಕೆಳಗಡೆ ಒಂದು ಲೋಹ ಮೆಟಲ್ ಅದ್ದು ಪಾರ್ಟ್ ಇರುತ್ತೆ, ಇದು ಕೂಡ ಮೆಟಲ್ದ ಆಗಿರುತ್ತೆ. ಹಾಗೂ ಇದು ಏನ್ ಮಾಡುತ್ತೆ ಅಂದ್ರೆ, ಇದು ಕೂಡ ಮಣ್ಣನ್ನ ಸಡಿಲಗೊಳಿಸಿ ಇದರ ಮೂಲಕ ಏನು ಮಣ್ಣಿರುತ್ತೆ ಅಲ್ಲ, ಈ ರೀತಿಯಾಗಿ ಬೀಳುತ್ತೆ. ಅಂದ್ರೆ ಕೆಳಗಡೆ ಇರುವಂತಹ ಮಣ್ಣು ಮೇಲ್ಗಡೆ ಬೀಳತ್ತೆ. ಆ ರೀತಿಯಾಗಿ ಅದರ ಮೆಕ್ಯಾನಿಸಮ್ ಇರುತ್ತೆ, ಆ ರೀತಿಯಾಗಿ ಅದನ್ನ ಡಿಸೈನ್ ಮಾಡಿರ್ತಾರೆ. ಈ ರೀತಿಯಾಗಿ ಕಂಡು ಬರುತ್ತೆ. ಇನ್ನೊಂದು ಇಮೇಜಸ್ ಅನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಇಮೇಜ್ ನಲ್ಲಿ ಕೂಡ ನಿಮಗೂ ತಿಳ್ಕೊಳ್ಬಹುದು. ನೋಡಿ, ಮುಂದೆ ಯಾವ ರೀತಿಯಾಗಿ ಇಲ್ಲಿ ಟ್ರ್ಯಾಕ್ಟರ್ಗೆ ಇದನ್ನ ಕಟ್ಟಿರ್ತಾರೆ. ಹಿಂದ್ಗಡೆ ಇದು ಟ್ರ್ಯಾಕ್ಟರ್ ಇರುತ್ತೆ. ನಂತರ ಇದನ್ನ ಮುಂದೆ ಸಾಕ್ತಾ ಇದ್ದಾಗೆ ಇದು ರೊಟೇಟ್ ಆಗತ್ತೆ. ಇದೇನ್ ಪಾರ್ಟ್ ಇರುತ್ತೆ ಅಲ್ಲ, ರೊಟೇಟ್ ಆಗತ್ತೆ. ಹಾಗೂ ಇಲ್ಲಿ ಕೆಳಗಡೆ ಇರುವಂತ ಮಣ್ಣು ಈ ರೀತಿಯಾಗಿ ಮೇಲ್ಗಡೆ ಬೆಳ್ತಾ ಹೋಗುತ್ತೆ. ಈ ರೀತಿಯಾಗಿ ಕೆಳಗಡೆಯ ಏನ ಫಲವತ್ತತೆ ಆದಂತಹ ಮಣ್ಣು ಏನಿರುತ್ತೆ ಅಲ್ಲ, ಅದು ಮೇಲ್ಗಡೆ ಬರುತ್ತೆ. ಈ ರೀತಿಯಾಗಿ ಮಾಡೋದಕ್ಕೆ ಟ್ರ್ಯಾಕ್ಟರ್ ರೆಕ್ಕೆ ನೇಗಿಲುಗಳು ಅಥವಾ ಟ್ರ್ಯಾಕ್ಟರ್ MB ಫ್ಲೋ ಅನ್ನ ಬಳಸ್ತಾರೆ. ಹಾಗೂ ಇಲ್ಲಿ ಕೂಡ ನೋಡ್ಕೊಳ್ಬಹುದು ಯಾವ ರೀತಿಯಾಗಿ ಒಬ್ಬ ರೈತ ಅದನ್ನ ಬಳಸ್ತಾನೆ. ಇಲ್ಲಿ ನೋಡ್ಕೊಳ್ಬಹುದು. ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ಮುಂದ್ಗಡೆ ಇದೆ, ಹಾಗೂ ಇಲ್ಲಿ ಆ MB ಫ್ಲೋ ಅನ್ನ ಕಟ್ಟಿದ್ದಾರೆ. ನೋಡಿ, ಕೆಳಗಡೆ ಏನ್ ಮಣ್ಣಿರತ್ತೆ ಅಲ್ಲ, ಮುಂದೆ ಹೋದಾಗೆಲ್ಲ ಕೆಳಗಡೆದು ಮಣ್ಣು ಮೇಲ್ಗಡೆ ಬರುತ್ತೆ. ಹಾಗೂ
ಈ ನೆಲ ಏನಿದೆಯಲ್ಲ ನೋಡಿ ಎಷ್ಟು ಗಟ್ಟಿಯಾದಂತ ನೆಲ ಇದೆ. ಅದು ಕೆಳಗಡೆ ಏನ್ ಫಲವತ್ತತೆ ಆದಂತ ಮಣ್ಣಿರತ್ತೆ ಅಲ್ಲ, ಅದು ಕೂಡ ಮೇಲ್ ಬರುತ್ತೆ ಹಾಗೂ ಮಣ್ಣು ಸಡಿಲ ಕೂಡ ಗೊಳ್ಳುತ್ತದೆ. ಇದೆಲ್ಲ ಸಹಾಯ ಆಗೋದಕ್ಕೆ ಇದನ್ನ ಬಳಸ್ತಾರೆ, ಎಂಬಿ ಫ್ಲೋ ಅಂತ ಕರೀತಾರೆ. ನೋಡಿ ಬೇರೆ ಬೇರೆ ರೀತಿಯಾದಂತ ಎಂಬಿ ಫ್ಲೋಗಳು ಇರತ್ತೆ, ಅದಕ್ಕೋಸ್ಕರ ಎಲ್ಲ ರೀತಿಯಾದಂತ ಎಂಬಿ ಫ್ಲೋಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ ಇದು ಒಂದು ರೀತಿಯಾದಂತ ಎಂಬಿ ಫ್ಲೋ ಆಗಿದೆ, ನೋಡ್ಕೊಳ್ಳಿ. ಈ ರೀತಿಯಾದಂತ ಟ್ರ್ಯಾಕ್ಟರ್ ನೆಕ್ಕೆ ನೇಗಿಲು ಅಥವಾ ಎಂಬಿ ಫ್ಲೋ ನಿಮಗೆ ಎಕ್ಸಾಮ್ ನಲ್ಲಿ ಕೇಳಬಹುದು. ಹಾಗೂ ನೆಕ್ಸ್ಟ್ ಆಗಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಟ್ರ್ಯಾಕ್ಟರ್ ರೋಟ್ವೇಟರ್ ಅಂತ ಕರೀತಾರೆ. ನೋಡಿ ಇದನ್ನ ಟ್ರ್ಯಾಕ್ಟರ್ ರೋಟೇಟರ್ ಅಂತ ಏನಿರುತ್ತೆ ಅಲ್ಲ, ಇದು ಯಾವ ರೀತಿ ಆಗಿರುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ಕೊಳ್ಬಹುದು, ಚೂಪಾದ ಬ್ಲೇಡ್ಗಳು ಈ ರೀತಿಯಾಗಿ ರೌಂಡ್ ನಲ್ಲಿ ಬ್ಲೇಡ್ಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಈ ರೀತಿಯಾಗಿ ಕಂಡು ಬರುತ್ತೆ. ಹಾಗೂ ಇದನ್ನ ಇಲ್ಲಿ ಟ್ರ್ಯಾಕ್ಟರ್ಗೆ ಕಟ್ಟಿರ್ತಾರೆ. ಅದನ್ನ ಯಾವ ರೀತಿಯಾಗಿ ಬಳಸ್ತಾರೆ ಅಂದ್ರೆ ಇಲ್ಲಿ ನೀವು ನೋಡ್ಕೊಳ್ಬಹುದು. ನೋಡಿ ಈಗಾಗಲೇ ತೋರಿಸಿದೆಯಲ್ಲ, ಅದರಲ್ಲಿ ಇರುವ ಹಾಗೆ ಇದನ್ನ ಟ್ರ್ಯಾಕ್ಟರ್ಗೆ ಈ ರೀತಿ ಕಟ್ಟಿರ್ತಾರೆ. ಹಾಗೂ ಇಲ್ಲಿ ಮಧ್ಯದಲ್ಲಿ ಬ್ಲೇಡ್ಸ್ ಇರುತ್ತೆ, ಒಂದು ರಾಡ್ ಇರುತ್ತೆ ಉದ್ದನೆದು, ಹಾಗೂ ಇಲ್ಲಿ ಪಕ್ಕದಲ್ಲಿ ಬ್ಲೇಡ್ಸ್ ಗಳನ್ನ ಹಾಕಿರ್ತಾರೆ. ಆ ಬ್ಲೇಡ್ಸ್ ಗಳು ಏನ್ ಮಾಡತ್ತೆ ಅಂದ್ರೆ ನೀವು ಟ್ರ್ಯಾಕ್ಟರ್ ಅನ್ನ ಮುಂದೆ ಚಲಿಸಿದಾಗ ಆ ಏನು ರಾಡ್ ಇರುತ್ತೆ ಅಲ್ಲ, ಅದು ರೊಟೇಟ್ ಆಗತ್ತೆ. ಹಾಗೂ ಇದರಲ್ಲಿನ ಏನು ಗಟ್ಟಿ ಗಟ್ಟಿಯಾದಂತಹ ಮಣ್ಣು ಇರುತ್ತೆ ಅಲ್ಲ, ಇದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ, ಅದನ್ನ ಚಿಕ್ಕ ಪ್ರಮಾಣದಲ್ಲಿ ಅದು ಕಟ್ ಮಾಡತ್ತೆ ಅಂತ ಹೇಳ್ಬೋದು. ಮಣ್ಣಾಗಿ ಅದನ್ನ ಪರಿವರ್ತನೆ ಮಾಡತ್ತೆ. ದೊಡ್ಡ ದೊಡ್ಡ ಗಟ್ಟಿಯಾದಂತ ಮಣ್ಣಿರುತ್ತೆ ಅಲ್ಲ, ಅದನ್ನ ಪುಡಿ ಪುಡಿಯಾಗಿ ಮಾಡತ್ತೆ. ಹಾಗೂ ಮಣ್ಣನ್ನ ಸಡಿಲಗೊಳಿಸೋದಕ್ಕೆ ಕೂಡ ಇದು ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿಯಾದಂತದ್ದು ನಿಮಗೆ ಕೇಳಿದ್ರೆ ಅದನ್ನ ಟ್ರ್ಯಾಕ್ಟರ್ ರೋಟೇಟರ್ ಅಂತ ನೀವು ತಿಳ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ಬರ್ತಕ್ಕಂಥದ್ದು ಇದು ಕೂಡ ಒಂದು ನೇಗಿಲು. ಇದನ್ನ ಟ್ರ್ಯಾಕ್ಟರ್ ತಟ್ಟೆ ನೇಗಿಲು ಅಂತ ಕರೀತಾರೆ. ಟ್ರ್ಯಾಕ್ಟರ್ ಡಿಸ್ಕ್ ಫ್ಲೋ ಇದನ್ನ ಕೇಳುವಂತ ಚಾನ್ಸಸ್ ಕೂಡ ಬಹಳ ಇದೆ. ಇದು ಒಂದು ಇಂಪಾರ್ಟೆಂಟ್ ಆದಂತದ್ದು, ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನೋಡಿ ಇದು ಕೂಡ ಒಂದು ರೀತಿಯಾದಂತಹ ನೇಗಿಲು. ಇದನ್ನ ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದನ್ನ ನೀವು ಡೈಗ್ರಾಮ್ ಮೂಲಕ ನೋಡಿ, ಇಲ್ಲಿ ರೈತ ಬಳಸ್ತಕ್ಕಂಥದ್ದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಬಳಸ್ತಾರೆ ಅಂತ. ನೋಡಿ ಇಲ್ಲಿ ಡಿಸ್ಕ್ ರೀತಿಯಾದಂಥದ್ದು ಇಲ್ಲಿ ಕಂಡು ಬರ್ತಾ ಇರಬಹುದು ನಿಮಗೆ, ಅದಕ್ಕೆ ಅದನ್ನ ಡಿಸ್ಕ್ ಫ್ಲೋ ಅಂತ ಕರೀತಾರೆ. ತಟ್ಟೆ ನೇಗಿಲು ಈ ರೀತಿಯಾಗಿ ಡಿಸ್ಕ್ ರೀತಿಯಾಗಿ ಇರುತ್ತೆ. ನೋಡಿ ಇಲ್ಲಿ ನೆಲ ನೋಡಿ ಯಾವ ರೀತಿಯಾಗಿ ಗಟ್ಟಿಯಾಗಿ ಹೋಗಿದೆ ಅಂತ ನೆಲವನ್ನು ಇದರ ಮೂಲಕ ಹಾಯಿಸಿದಾಗ ಇದೇನು ರೊಟೇಟ್ ಆಗತ್ತೆ ಅಲ್ಲ, ಅವಾಗ ಟ್ರ್ಯಾಕ್ಟರ್ ಮುಂದೆ ಹೋದಾಗ ಇದು ಕೆಬ್ಬರುತ್ತೆ. ನೋಡಿ ಕೆಳಗಡೆ ಇರುವಂತ ಮಣ್ಣು ಬರುತ್ತೆ. ಹಾಗೂ ಇದನ್ನ ಡಿಸ್ಕ್ ರೀತಿ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಒಂದು ಡೌಟ್ ಇರಬಹುದು. ಯಾಕಂದ್ರೆ ಇಷ್ಟೆಲ್ಲಾ ಫ್ಲೋಗಳು ಇದ್ದಾಗ, ನೇಗಿಲು ಇದ್ದಾಗ ಇದನ್ನ ಡಿಸ್ಕ್ ರೀತಿ ಯಾಕೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ನಾನು ನಿಮಗೆ ಡೈಗ್ರಾಮ್ ಅನ್ನ ಮಾಡುವ ಮೂಲಕ ತೋರಿಸ್ತೀನಿ. ಇಲ್ಲಿ ನೋಡಿ ಈ ರೀತಿಯಾಗಿ ಡಿಸ್ಕ್ ನ ಮೂಲಕ ಇದ್ದಾಗ ಕೆಳಗಡೆಯಿಂದ ಮಣ್ಣನ್ನ ಏನು ಕೆಬರ್ತಾ ಬರುತ್ತಲ್ಲ, ಆ ಮಣ್ಣು ಈ ಡಿಸ್ಕ್ ನ ಮೂಲಕ ಮೇಲ್ಗಡೆ ಬೀಳತ್ತೆ. ಈ ರೀತಿಯಾಗಿ ಮೇಲ್ಗಡೆ ಬಂದು ಬೀಳುತ್ತೆ. ಈ ರೀತಿಯಾಗಿ ರೌಂಡ್ ಶೇಪ್ ನಲ್ಲಿ ಸ್ವಲ್ಪ ಬೊಂಕಾಗಿರತ್ತೆ, ಅದಕ್ಕೋಸ್ಕರ ಕೆಳಗಡೆ ಮಣ್ಣು ಮೇಲ್ಗಡೆ ಬರುತ್ತೆ. ಇದರಿಂದ ರೈತನಿಗೆ ಹೆಲ್ಪ್ ಆಗತ್ತೆ. ಮಣ್ಣಿನ ಫಲವತ್ತತೆ ಕೂಡ ಏನು ಕೆಳಗಡೆ ಫಲವತ್ತಾದ ಮಣ್ಣು ಇರುತ್ತಲ್ಲ, ಅದು ಮೇಲ್ ಬರುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಇದನ್ನ ಕೂಡ ಬಳಸ್ತಾರೆ. ನೋಡಿ ಈಗ ನೆಕ್ಸ್ಟ್ ಆಗಿ ನೋಡೋದಾದ್ರೆ ನೀವು ಟ್ರ್ಯಾಕ್ಟರ್ ಕುಂಟೆ ಅಂತ ಕರೀತಾರೆ, ಟ್ರ್ಯಾಕ್ಟರ್ ಹ್ಯಾರೋ ಅಂತ ಕರೀತಾರೆ. ಇದನ್ನ ಕೂಡ ಮಣ್ಣನ್ನ ಅಗಿಯೋದಕ್ಕೆ ಬಳಸ್ತಾರೆ. ಇದು ಕೂಡ ನೀವು ನೋಡ್ಕೊಳ್ಬಹುದು, ಈ ರೀತಿಯಾಗಿ ಇರುತ್ತೆ. ಇದು ಕಟ್ಟಿಗೆದು ಕೂಡ ಇರುತ್ತೆ, ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪಾರ್ಟ್ 2 ಏನ್ ಮಾಡ್ತೀನಲ್ಲ ಅದರಲ್ಲಿ ಮತ್ತಷ್ಟು ಉಪಕರಣಗಳೇ, ಅದರನ್ನ ತೋರಿಸ್ತೀನಿ. ಇಲ್ಲಿ ಲೋಹದ ಏನೇನು ಉಪಕರಣಗಳಿರುತ್ತೆ, ಆಧುನಿಕವಾದಂತಹ ಉಪಕರಣಗಳು ಏನೇನಿದೆಯಲ್ಲ ಅದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಟ್ರ್ಯಾಕ್ಟರ್ ಕುಂಟೆ ಅಂತ ಕರೀತಾರೆ. ಈ ರೀತಿಯಾಗಿ ಒಂದು ಕೆಳಗಡೆ ಉದ್ದವಾದಂತಹ ಒಂದು ಬ್ಲೇಡ್ ಇರುತ್ತೆ. ಈ ರೀತಿಯಾಗಿ ಕಂಡು ಬಂದ್ರೆ ಅದನ್ನ ಟ್ರ್ಯಾಕ್ಟರ್ ಹ್ಯಾರೋ ಅಥವಾ ಟ್ರ್ಯಾಕ್ಟರ್ ಕುಂಟೆ ಅಂತ ಕರೀತಾರೆ. ಅದರದ್ದು ಇನ್ನೊಂದಷ್ಟು ಇಮೇಜಸ್ ಗಳಿದೆ, ಇಲ್ಲಿ ನೋಡ್ಕೊಳ್ಬಹುದು. ಹೇಗೆ ಐಡೆಂಟಿಫೈ ಮಾಡೋದಪ್ಪ ಅಂದ್ರೆ ಈ ರೀತಿಯಾಗಿ ಸಪೋರ್ಟ್ ಗಾಗಿ ಒಂದು ಮೇಲೆ ರಾಡ್ ಇರುತ್ತೆ. ಈ ರೀತಿಯಾಗಿ ಇದನ್ನ ಟ್ರ್ಯಾಕ್ಟರ್ಗೆ ಹಾಕ್ತಾರೆ. ಹಾಗೂ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಬ್ಲೇಡ್ ಇರುತ್ತೆ. ಈ ಬ್ಲೇಡ್ಗೆ ಎರಡು ಈ ರೀತಿಯಾಗಿ ರಾಡ್ಗಳು ಕಂಡು ಬಂದ್ರೆ ಅದನ್ನ ಹ್ಯಾರೋ, ಟ್ರ್ಯಾಕ್ಟರ್ ಹ್ಯಾರೋ ಅಥವಾ ಕುಂಟೆ ಅಂತ ಕರಿಬಹುದು. ಹಾಗೂ ಇದನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ನಿಮಗೆ ನೋಡಿದಾಗಲೇ ಗೊತ್ತಾಗತ್ತೆ ಇದು ಏನಂತ ನೋಡ್ಕೊಳ್ಬಹುದು. ಟ್ರ್ಯಾಕ್ಟರ್ ಲೆವೆಲರ್ ಅಂತ ಕರೀತಾರೆ, ನೆಲ ಸಮ ಮಾಡುವಂತ ಸಾಧನ. ನೋಡಿ ಇಲ್ಲಿ ಕೆಳಗಡೆ ಬ್ಲೇಡ್ ಇರುತ್ತೆ. ಹಾಗೂ ಈ ರೀತಿ JCBಗೆ ಯಾವುದೇ ರೀತಿಯಾಗಿ ಇರುತ್ತೆ ಅಲ್ಲ, ಆ ರೀತಿಯಾಗಿದೆ. ಮಣ್ಣನ್ನ ಸಮನಾಗಿ, ಈಗ ಮಣ್ಣನ್ನ ನೀವು ಕೆಬರಿದ ನಂತರ, ಮಣ್ಣನ್ನ ಏನು ಉಳುಮೆ ಮಾಡಿದ ನಂತರ ಅದನ್ನ ಸಮನಾಗಿ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಉಪಕರಣವನ್ನ ಬಳಸ್ತಾರೆ. ನೋಡ್ಕೊಳ್ಬಹುದು ಇಲ್ಲಿ ರೈತ ಯಾವ ರೀತಿಯಾಗಿ ಬಳಸ್ತಾ ಇದ್ದೇನೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ನೋಡಿ ಮಣ್ಣು
ನೋಡಿ ವಂಕಾಗಿರುತ್ತೆ. ಹಾಗೂ ಇಲ್ಲಿ ನೋಡಿ ಗಿಡಗಳು ಏನಾದ್ರೂ ಬೆಳೆದಿರತ್ತಲ್ಲ ಅದರ ಮೂಲಕ ಹೋದಾಗ ಇದು ಮಣ್ಣನ್ನ ಸಮನಾಗಿ ನೆಲ ಸಮವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಕೂಡ ನೀವು ಈಸಿಯಾಗಿ ನೆನಪಿಟ್ಕೊಳ್ಬಹುದು ಇದರ ಶೇಪ್ ಅನ್ನ ನೋಡ್ಕೊಂಡು. ಹಾಗೂ ಗೂಗಲ್ ನಲ್ಲಿ ನೀವು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ರೈತರಿದ್ರೆ ಅವರ ಗದ್ದೆ ಅಥವಾ ಹೊಲಗಳಿಗೆ ನೀವು ಹೋಗಿ ಅಲ್ಲಿ ಕೂಡ ಉಪಕರಣಗಳನ್ನ ನೋಡ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ. ಇದನ್ನ ಯಾವುದಕ್ಕೆ ಬಳಸ್ತಾರೆ ಹಾಗೂ ಇದರ ಬೇರೆ ಬೇರೆ ರೀತಿಯಾಗಿರುತ್ತಾ ಅನ್ನೋದನ್ನ ಎಲ್ಲ ಕೂಡ ನೀವು ಫಿಸಿಕಲ್ ಆಗಿ ನೋಡಿದ್ರೆ ಮತ್ತಷ್ಟು ನಿಮಗೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋದಕ್ಕೆ ನೀವು ಅದನ್ನ ಕೂಡ ನೋಡ್ಕೊಂಡು ಬನ್ನಿ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಇದು ನೋಡಿ, ಬದು ಮಾಡುವ ಸಾಧನ, ಟ್ರ್ಯಾಕ್ಟರ್ ಬೌಂಡ್ ಫಾರ್ಮರ್ ಅಂತ ಕರೀತಾರೆ. ನೋಡ್ಕೊಳ್ಬಹುದು ಇದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, ನೀವು ಹೊಲ ಗದ್ದೆಗಳಲ್ಲಿ ನೋಡಿರ್ಬೋದು. ಈಗ ಒಂದು ಎಕರೆ ಇದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಎಕರೆ ಇದೆ ಅಂದ್ರೆ ಅದಕ್ಕೆ ಒಂದು ಬದುವನ್ನ ಮಾಡಿರ್ತಾರೆ. ಬದು ಅಂದ್ರೆ ಒಂದು ಹೊಂಡವನ್ನ ಮಾಡಿರ್ತಾರೆ. ಆ ಹೊಂಡದ ಪಕ್ಕದಲ್ಲಿ ಬದು ಅಂತ ಮಾಡಿರ್ತಾರೆ. ಅಂದ್ರೆ ಮಣ್ಣು ಈ ರೀತಿಯಾಗಿ, ಈಗ ನಿಮಗೆ ಹೇಳೋದಾದ್ರೆ ರೋಡ್ಗಳಲ್ಲಿ ಯಾವ ರೀತಿಯಾಗಿ ರೋಡ್ ಬ್ರೇಕರ್ಗಳು ಇರತ್ತೆ ಅಲ್ಲ, ಆ ರೀತಿಯಾಗಿ ಬದುಗಳನ್ನ ಮಾಡಿರ್ತಾರೆ. ಯಾಕಂದ್ರೆ ನೀರನ್ನು ಹಾಯಿಸಲು ಈಸಿ ಆಗ್ಲಿ ಅಂತ, ಒಂದು ಹಾದಿ ಆಗತ್ತೆ ನೀರನ್ನು ಹಾಯಿಸೋದಕ್ಕೆ. ಯಾವ ಹೊಂಡದಲ್ಲಿ ನೀರು ಹಾಯಿಸೋದಕ್ಕೆ ಬೇಕಾಗತ್ತೆ ಆ ಹೊಂಡದಲ್ಲಿ ಆ ಬದುವನ್ನು ಓಪನ್ ಮಾಡ್ತಾರೆ, ಅಲ್ಲಿ ನೀರು ಹಾಯಿಸ್ತಾರೆ, ಮತ್ತೆ ಆ ಬದುವನ್ನು ಕಟ್ತಾರೆ. ಒಂದು ಪ್ರೊಟೆಕ್ಷನ್ ಇದ್ದ ಹಾಗೆ. ಅದು ರೋಡ್ ಬ್ರೇಕರ್ ಇರತ್ತೆ ಅಲ್ಲ ನಮ್ದು ರೋಡ್ ನಲ್ಲಿ, ಆ ರೀತಿಯಾಗಿ ಕಂಡು ಬರುತ್ತೆ. ಅದನ್ನ ಮಾಡೋದಕ್ಕೆ ಈ ಸಾಧನವನ್ನ ಬಳಸ್ತಾರೆ, ಬದು ಮಾಡುವಂತ ಸಾಧನ. ಇಲ್ಲಿ ನೀವು ನೋಡ್ಕೋಬಹುದು ರೈತ ಯಾವ ರೀತಿಯಾಗಿ ಬದು ಮಾಡುವಂತ ಸಾಧನವನ್ನ ಬಳಸ್ತಾ ಇದ್ದಾನೆ ಅಂತ. ಇದು ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗತ್ತೆ ಹಾಗೂ ಇದನ್ನ ಐಡೆಂಟಿಫೈ ಮಾಡೋದು ಕೂಡ ಈಸಿ ಆಗಿರುತ್ತೆ. ಈ ರೀತಿ ವಿ ಶೇಪ್ ನಲ್ಲಿ ಇದು ಕಂಡು ಬರುತ್ತೆ, ಅವಾಗ ಅದನ್ನ ಬದು ಮಾಡುವಂತ ಸಾಧನ ಅಂತ ನೀವು ತಿಳ್ಕೊಂಡ್ಬಿಡಬೇಕು. ಹಾಗೂ ಇಲ್ಲಿ ನೆಕ್ಸ್ಟ್ ಆಗಿ ನೋಡೋದಾದ್ರೆ ನೋಡಿ, ಅದೇ ಒಂದು ಸಾಧನ ಇದೆ. ಯಾವ ರೀತಿ ಯಾವ್ಯಾವ ಟೈಪ್ಸ್ ನಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ತೋರಿಸಿದೀನಿ ನೋಡಿ. ನೆಕ್ಸ್ಟ್ ಆಗಿ ನೋಡೋದಾದ್ರೆ ಇಲ್ಲಿ ಕೆಸರು ಮಾಡುವಂತಹ ಸಾಧನ ನೋಡಿ. ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನು ಬೆಳಿಬೇಕಂದ್ರೆ ಯಾವ ಎಲ್ಲ ಸಾಧನಗಳು ಬೇಕಾಗತ್ತೆ, ಎಷ್ಟೆಲ್ಲಾ ಕಷ್ಟ ಪಡ್ತಾನೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಕೊಳ್ಬಹುದು. ನೀವು ರೈತರ ಮಕ್ಕಳಾಗಿದ್ರೆ ನಿಮಗೆ ಇದನ್ನ ಹೇಳುವಂತ ಅವಶ್ಯಕತೆ ಇಲ್ಲ, ಎಷ್ಟೆಲ್ಲಾ ಕಷ್ಟವನ್ನ ಪಡಬೇಕು ಅನ್ನೋದು ನಿಮಗೆ ಗೊತ್ತೇ ಇರತ್ತೆ. ನೋಡ್ಕೊಳ್ಬಹುದು. ಇದನ್ನು ಕೆಸರು ಮಾಡುವ ಸಾಧನ ಅಥವಾ ಪೆಡ್ಲರ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಕೊಳ್ಬಹುದು ಯಾವ ರೀತಿಯಾಗಿ ಇಲ್ಲಿ ರೈತ ಮಾಡ್ತಾ ಇದ್ದಾನೆ ಅಂತ. ಇದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಇದೇ ಆ ಸಾಧನ, ಇದೇನಿದೆಯಲ್ಲ ಅದೇ ಸಾಧನ, ಕೆಸರು ಮಾಡುವಂತ ಸಾಧನ. ಇಲ್ಲಿ ನೀವು ನೋಡ್ಕೊಳ್ಬಹುದು ಆ ಸಾಧನ ಯಾವುದು ಅಂತ. ಇಲ್ಲಿ ನೋಡಿ, ಇದು ರೊಟೇಟ್ ಆಗತ್ತೆ. ಅವಾಗ ಏನ್ ಕೆಸರು ಇರತ್ತೆ ಅಲ್ಲ, ಆ ಕೆಸರನ್ನ ನಾವು ಮಾಡೋದಕ್ಕೆ ಇದು ಸಹಾಯ ಮಾಡುವಂತ ಒಂದು ಸಾಧನವಾಗಿದೆ. ಇದು ಟ್ರ್ಯಾಕ್ಟರ್ಗೆ ಇಲ್ಲಿ ಕಟ್ತೀವಿ, ಇದು ರೊಟೇಟ್ ಆಗತ್ತೆ, ಕೆಸರು ಅಲ್ಲಿ ಫಾರ್ಮ್ ಆಗತ್ತೆ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡ್ತಕ್ಕಂಥದ್ದು, ಇದನ್ನ ಬಹಳಷ್ಟು ಬೇರೆ ದೇಶಗಳಲ್ಲಿ ಬಹಳ ಯೂಸ್ ಮಾಡ್ತಾರೆ. ಹಾಗೂ ಇದು ಬಹಳ ದೊಡ್ಡ ಒಂದು ಯಂತ್ರ ಅಂತ ಕೂಡ ಹೇಳ್ಬೋದು. ಇದು ಕಾಯಿಲ್ ಮತ್ತು ರಾಶಿ ಮಾಡುವ ಯಂತ್ರ, ಕಂಬೈನ್ ಹಾರ್ವೆಸ್ಟರ್ ಅಂತ ಕರೀತಾರೆ. ಕಂಬೈನ್ ಹಾರ್ವೆಸ್ಟರ್ ನೋಡ್ಕೊಳ್ಬಹುದು ಯಾವ ರೀತಿಯಾಗಿರತ್ತೆ ಅಂದ್ರೆ, ಇಲ್ಲಿ ನೋಡಿ ಏನ್ ಬೆಳೆ ಬೆಳೆದಿರತ್ತೆ ಅಲ್ಲ ಅದು ಇದರ ಮೂಲಕ ಹಾಸಿ ಹೋಗುತ್ತದೆ. ನಂತರ ಇದರ ಮೂಲಕ ಇಲ್ಲಿ ಹೋದಾಗ ಇಲ್ಲಿ ಒಂದು ಡಿವೈಸ್ ಇರುತ್ತೆ. ಅದರಲ್ಲಿ ಏನು ಬಿತ್ತನೆಯಾದಂತ ಏನು ಕಾಳುಗಳಿರತ್ತೆ ಅಲ್ಲ, ಅದರಿಂದ ಬೆಳೀತಕ್ಕಂಥದ ಬೆಳೆಯ ಏನು ಕಾಳುಗಳಿರುತ್ತೆ ಆ ಕಾಳುಗಳನ್ನ ಅದು ಸೆಪರೇಟ್ ಮಾಡತ್ತೆ. ಸೆಪರೇಟ್ ಮಾಡುವ ಮೂಲಕ ಈ ಏನು ರಾಡ್ ಇರುತ್ತೆ ಅಲ್ಲ, ಈ ರಾಡ್ ಪೈಪ್ ನ ಮೂಲಕ ಇಲ್ಲಿ ಬೆಳೆ ಈ ರೀತಿಯಾಗಿ ಕಾಳುಗಳು ಹೊರಗೆ ಬರುತ್ತೆ. ಅದನ್ನ ನೋಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಇದರ ವಿಡಿಯೋಸ್ಗಳು ಕೂಡ ಇರುತ್ತೆ ಯೂಟ್ಯೂಬ್ ನಲ್ಲಿ, ಅದರ ಮೂಲಕ ಕೂಡ ನೀವು ನೋಡ್ಕೊಳ್ಬಹುದು. ನೋಡಿ, ಆಟೋಮೆಟಿಕ್ ಆಗಿ ಇದೇ ಕಟಾವನ್ನ ಕೂಡ ಮಾಡತ್ತೆ. ನೋಡಿ, ಬೆಳೆದಿದೆ ಇದೇ ಕಟಾವು ಮಾಡತ್ತೆ. ಹಾಗೂ ಇದರಲ್ಲಿ ಸ್ಟೋರ್ ಆಗಿ ಅದನ್ನ ಏನು ಕಾಳುಗಳಿರುತ್ತೆ ಅಲ್ಲ ಅದನ್ನ ಸೆಪರೇಟ್ ಮಾಡುವ ಮೂಲಕ ಇದರಿಂದ ಅದನ್ನ ಹೊರಗೆ ಕೂಡ ತೆಗೆದುಕೊಳ್ಬಹುದು. ಎಲ್ಲವನ್ನು ಇದ್ರ ಕೊಯ್ಲು ಕೂಡ ಮಾಡುತ್ತೆ ಹಾಗೂ ರಾಶಿಯನ್ನ ಕೂಡ ಮಾಡುವಂತ ಇದು ಯಂತ್ರ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಇದು ಒಂದು ದೊಡ್ಡ ಯಂತ್ರ ಆಗಿದೆ. ಇದನ್ನ ಕೂಡ ಇದರದು ತಂದು ಅವರು ಇಡೋದಕ್ಕೆ ಆಗೋದಿಲ್ಲ, ಇದರ ಇಮೇಜಸ್ ಗಳನ್ನ ಅವರು ಇಡಬಹುದು. ನೀವು ಕಂಬೈನ್ ಹಾರ್ವೆಸ್ಟರ್ ಅಥವಾ ಕೊಯ್ಲು ಮತ್ತು ರಾಶಿ ಮಾಡುವ ಯಂತ್ರ ಅಂತ ಇದನ್ನ ಐಡೆಂಟಿಫೈ ಮಾಡ್ಕೊಳ್ಬಹುದು. ನೋಡಿ, ಇನ್ನೊಂದು ಇಮೇಜ್ ಇದೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಇದು ನೋಡಿ, ನಮ್ಮ ದೇಶದಲ್ಲಿ ಬಹಳಷ್ಟು ಬಳಸ್ತಾರೆ, ಬಹಳಷ್ಟು ಜನ ಇದನ್ನ ಬಳಸ್ತಾರೆ. ಇದು ನೋಡಿ ರಾಶಿ ಮಾಡುವಂತ ಯಂತ್ರ ಅಂತ ಕೂಡ ಹೇಳ್ಬೋದು. ಥ್ರೆಷರ್ಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಬಹುದು ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ. ಇದನ್ನ ರೈತರು ಕೂಡ ಬಳಸ್ತಾ ಇರತಕ್ಕಂತ ಇಮೇಜ್ ಕೂಡ ಇಲ್ಲಿ ಇದೆ. ಇಲ್ಲಿ ನೀವು ನೋಡ್ಕೊಳ್ಬಹುದು. ನೋಡಿ, ಕಟಾವ್ ಅಲ್ಲಿ ಏನ್ ಮಾಡ್ತಾ ಇತ್ತು, ಕಟಾವು ಕೂಡ ಅದೇ ಮಾಡ್ತಾ ಇತ್ತು, ರಾಶಿನೂ ಕೂಡ ಅದೇ ಮಾಡ್ತಾ ಇತ್ತು. ಆದ್ರೆ ಇಲ್ಲಿ ನೋಡ್ಕೊಳ್ಬಹುದು ಕಟಾವನ್ನ ರೈತರು ಮಾಡಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ, ಬಣಿವೆ ರೀತಿ ಇಟ್ಕೊಂಡಿದ್ದಾರೆ. ಆದ್ರೆ ಅದನ್ನ ರಾಶಿ ಮಾಡೋದಕ್ಕೆ, ಅದನ್ನ ಏನು ಕಾಳುಗಳಿರುತ್ತೆ ಅಲ್ಲ ಅದನ್ನ ಸೆಪರೇಟ್ ಮಾಡೋದಕ್ಕೆ
ಈ ರಾಶಿ ಮಾಡುವಂತ ಯಂತ್ರದಲ್ಲಿ ಅದನ್ನ ಹಾಕ್ತಾ ಇದ್ದಾನೆ ಈ ರೈತ. ಹಾಗೂ ಈ ರೈತ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲ ನೋಡಿ, ಈ ರೈತ ಕಾಳುಗಳು ಬಂದಿರತಕ್ಕಂತ ಕಾಳುಗಳನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಇದನ್ನ ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಕೇಳಬಹುದು, ಯಾಕಂದ್ರೆ ಇದು ಒಂದು ಫೇಮಸ್ ಆಗಿದಂತದ್ದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಕಬ್ಬು ಕತ್ತರಿಸುವ ಯಂತ್ರ, ಶುಗರ್ ಕೇನ್ ಕಟರ್ ಅಂತ ನೋಡಿ. ಇದನ್ನು ಕೂಡ ಬಹಳಷ್ಟು ಜನ ಬಳಸ್ತಾರೆ, ಯಾಕಂದ್ರೆ ಹೆಚ್ಚು ವರ್ಕರ್ಸ್ ಗಳಿಗೆ ಹಚ್ಚೋದಕ್ಕಿಂತ ಈ ಯಂತ್ರವನ್ನು ತರುವ ಮೂಲಕ ನಾವು ಈಸಿಯಾಗಿ ಕಬ್ಬುಗಳನ್ನ ಕಟಾವು ಮಾಡಬಹುದು ಅಂತ ಈ ಯಂತ್ರಗಳನ್ನ ಕೂಡ ಬಳಸ್ತಾರೆ ಕೆಲವರು. ನೋಡ್ಕೊಳ್ಬಹುದು ಕಬ್ಬು ಕಟಾವು ಮಾಡುವಂತ ಯಂತ್ರ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಮುಂದ್ಗಡೆ ಈ ರೀತಿಯಾಗಿ ಹೋಗುತ್ತೆ. ಇದು ಹೋದಾಗ ಇಲ್ಲಿ ಕಟಾವ್ ಆಗತ್ತೆ. ಕಟಾವ್ ಆಗಿದ ತಕ್ಷಣ ಇದರಲ್ಲಿಂದ ಕಬ್ಬು ಇಲ್ಲಿ ಕಂಡು ಬರುತ್ತೆ. ಇದರಿಂದ ಕಬ್ಬು ಹೊರ ಬರುತ್ತೆ ಅಂತ ನೋಡ್ಕೊಳ್ಬಹುದು. ನೋಡಿ ಯಾವ ರೀತಿಯಾಗಿ ಕಟಾವನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕೂಡ ನೋಡ್ಕೊಳ್ಬಹುದು. ಹಾಗೂ ಇನ್ನೊಂದು ಇಮೇಜ್ ಇದೆ, ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಕಬ್ಬನ್ನ ಕಟಾವ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಕಬ್ಬು ಕತ್ತರಿಸುವಂತ ಯಂತ್ರ, ಶುಗರ್ ಕೇನ್ ಕಟರ್ ಅಂತ ಇದನ್ನ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ನೆಕ್ಸ್ಟ್ ಅಂಡ್ ಲಾಸ್ಟ್ ನಲ್ಲಿ ನೋಡೋದಾದ್ರೆ ಭತ್ತ ನಾಟಿ ಮಾಡುವಂತಹ ಯಂತ್ರ, ಪ್ಯಾಡಿ ಪ್ಲಾಂಟ್ ಅಂತ ಕರೀತಾರೆ. ಇದನ್ನ ನೀವು ಬಹಳಷ್ಟು ಜನ ನೋಡಿರ್ತೀರಾ ಅನ್ಕೊಂಡಿರ್ತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊದಲಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಅಥವಾ ಯಾರಾದ್ರೂ ಕೆಲಸದವರು ಬಂದು ಅದನ್ನ ನಾಟಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲೂ ಕೂಡ ಮಾಡ್ತಾರೆ, ಆದ್ರೂ ಡೆವಲಪ್ಮೆಂಟ್ ಆದ ಹಾಗೆ ಅದಕ್ಕೂ ಕೂಡ ಯಂತ್ರಗಳು ಕಂಡು ಬಂದಿದೆ. ಇಲ್ಲಿ ನೋಡ್ಕೊಳ್ಬಹುದು, ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ ನೋಡ್ಕೊಳ್ಬಹುದು. ಅದನ್ನ ಭತ್ತದ ನಾಟಿಯನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾಟಿ ಮಾಡುವ ಮೂಲಕ ದೊಡ್ಡದಾದಂತಹ ಒಂದು ಬೆಳೆಯನ್ನ ಅವರು ಪಡೆದುಕೊಳ್ತಾರೆ. ಇದನ್ನ ಕೂಡ ಮೊದಲು ಕೈಯಿಂದ ಮಾಡ್ತಾ ಇದ್ರು, ಆದ್ರೆ ಈಗ ಯಂತ್ರಗಳು ಬಂದಾಗಿಂದ ಯಂತ್ರಗಳ ಮೂಲಕ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲಾ ಕಷ್ಟಗಳನ್ನ ಪಟ್ಟು ರೈತ ಬೆಳಿಬೇಕು. ಇದೆಲ್ಲ ಉಪಕರಣಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೂ ಇದನ್ನ ಹೊರತಾಗಿ ನಿಮಗೆ ಯಾವುದಾದ್ರೂ ಡೌಟ್ ಬಂದಲ್ಲಿ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆಯೋ ಇಲ್ವೋ ಅನ್ನೋದನ್ನ. ಯಾಕಂದ್ರೆ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ.